ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್. ಇವತ್ತು ಬ್ರೇಕ್ಫಾಸ್ಟ್ಗೆ ಒಂದು ತಿಂಡಿ ಮಾಡ್ತಿದ್ದೀನಿ. ತುಂಬಾ ಬೇಗ ಆಗುವಂತ ರುಚಿಯಾಗಿರುವಂತ ತಿಂಡಿ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊಪ್ಪಿನ ರೊಟ್ಟಿ ಚಟ್ನಿ ಮಾಡ್ತಿದ್ದೀನಿ. ಸೊಪ್ಪಿನ ರೊಟ್ಟಿಗೆ ಯಾವ್ದಾದ್ರು ಸೊಪ್ಪು ಹಾಕೊಳ್ಳಿ ನೀವು. ನಾನು ಪಾಲಕ್ ಹಾಕ್ತಿದ್ದೀನಿ. ಮೆಂತ್ಯ ಸೊಪ್ಪು ಹಾಕೋಬಹುದು, ದಂಟಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಏನ್ ಸೊಪ್ಪು ಬೇಕಾದ್ರೂ ಹಾಕೊಂಡ್ ಮಾಡಿ ಚೆನ್ನಾಗಿರುತ್ತೆ. ಚಟ್ನಿ ಕಡಲೆ ಬೀಜ ಮತ್ತೆ ತೆಂಗಿನಕಾಯಿ ಚಟ್ನಿ ಮಾಡ್ತಿದ್ದೀನಿ. ಮೊದಲಿಗೆ ರೊಟ್ಟಿ ಹಿಟ್ಟು ಕಲ್ಸೋಕ್ ಸ್ಟಾರ್ಟ್ ಮಾಡ್ತೀನಿ. ರೊಟ್ಟಿ ಹಿಟ್ಟು ಕಲ್ಸೋಕೆ ಒಂದು ಪ್ಯಾನ್ ಇಟ್ಕೋತೀನಿ. ಒಂದು ಗ್ಲಾಸ್ ನೀರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬೇಕು. 1 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ತಿದ್ದೀನಿ. ಆ ಪ್ಯಾನ್ ಅಲ್ಲಿ ನೀರ್ ಕಾಯೋ ಅಷ್ಟರಲ್ಲಿ ಇಲ್ಲಿ ನಾವೊಂದು ಸರಿ ಮಾಡ್ಕೋಬೇಕು. 3 ಟೇಬಲ್ ಸ್ಪೂನ್ ಅಷ್ಟು ರೈಸ್ ಫ್ಲೋರ್ ತಗೊಂಡಿದ್ದೀನಿ, ಅಕ್ಕಿ ಹಿಟ್ಟು. ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಆ ನೀರ್ ಕಾದಾಗ ಇದನ್ನ ಹಾಕಿ ಮಿಕ್ಸ್ ಮಾಡ್ಬೇಕು. ಅದಕ್ಕೆ ಈ ತರ ಈ ಕನ್ಸಿಸ್ಟೆನ್ಸಿಲ್ ಕಲ್ಸ್ಕೊಳ್ಳಿ. ಇದು ಅಕ್ಕಿ ಹಿಟ್ಟಿಂದ ಈ ಸರಿ ಮಾಡಿ ಇಟ್ಕೊಂಡಿದೀವಲ್ಲ, ಇದು ತೆಳ್ಳಗೆ ಈ ತರ ಮಾಡ್ಕೋಬೇಕು. ಇದನ್ನ ಮಿಕ್ಸ್ ಮಾಡಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಬೇಕು, ಬಿಡಬೇಡಿ, ಗಂಟಾಗುತ್ತೆ. ಈ ತರ 1 ನಿಮಿಷ ಕೈ ಆಡಿಸಿ, ಸ್ವಲ್ಪ ತಿಕ್ಕಾಗುತ್ತೆ ಅಲ್ಲಿವರೆಗೂ ಕೈ ಆಡಿಸಿ, ಗಂಟಾಗದೆ ಇರೋ ಹಾಗೆ. ಅಕ್ಕಿ ರೊಟ್ಟಿ ಸೊಪ್ಪಿಂದಾಗ್ಲಿ ಅಥವಾ ಪ್ಲೈನ್ ರೊಟ್ಟಿ ಆಗ್ಲಿ, ಕೆಲವರು ಬರೀ ಬಿಸಿ ನೀರು ಹಾಕೊಂಡು ಕಲ್ಸ್ತಾರೆ ರೊಟ್ಟಿ ಹಿಟ್ಟು. ಅದು ಕೂಡ ಚೆನ್ನಾಗಿ ಬರುತ್ತೆ. ಈ ತರ ಇದನ್ನ ಸರಿ ಮಾಡ್ಕೊಳ್ಳೋದು ಅಂತೀವಿ, ಸರಿ ಮಾಡ್ಕೊಂಡು ರೊಟ್ಟಿ ಮಾಡೋದು. ಈ ತರ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಸಾಫ್ಟ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟ ಆದ್ರೆ ಸಾಕು. ಇದು ಸ್ವಲ್ಪ ಗಟ್ಟಿನೂ ಆಯ್ತು, ಸ್ವಲ್ಪ ಬೆಂದಂಗ ಆಗ್ಬೇಕು ಈ ಸರಿ. ಇದನ್ನ 1 ಬೌಲ್ ಅಕ್ಕಿ ಹಿಟ್ಟಲ್ಲಿ ಇದನ್ನ ಸರಿ ಮಾಡ್ಕೊಂಡಿದೀನಿ. ಇದಕ್ಕೆ ಇವಾಗ 2 ಬೌಲ್ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ತೀನಿ. ಸ್ಟವ್ ಆಫ್ ಮಾಡ್ಕೊಂಡು ರೈಸ್ ಫ್ಲೋರ್ ನ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ತಣ್ಣಗಾಗಕ್ ಬಿಡೋಣ. ಇದು ತಣ್ಣಗಾಗೋ ಅಷ್ಟರಲ್ಲಿ ಇದಕ್ಕೆ ಬೇಕಿರುವಂತ ತರಕಾರಿ, ಸೊಪ್ಪು ಎಲ್ಲ ಕಟ್ ಮಾಡಿ ಚಟ್ನಿನೂ ಮಾಡಿ ಇಟ್ಕೊಳ್ಳೋಣ. ಮೊದಲು ಚಟ್ನಿ ಮಾಡೋಕೆ ಕಡಲೆ ಬೀಜ ಹುರಿದಿಟ್ಕೋತಿದ್ದೀನಿ. ನಾನಿಲ್ಲಿ ಚಟ್ನಿಗೆ ಕಡಲೆ ಬೀಜ ಅರ್ಧ, ತೆಂಗಿನಕಾಯಿ ಅರ್ಧ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಹುರಿದಾಗೋ ಅಷ್ಟರಲ್ಲಿ ರೊಟ್ಟಿಗೆ ಬೇಕಿರುವಂತ ತರಕಾರಿಗಳೆಲ್ಲ ರೆಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜ ಆಯ್ತು, ಅದನ್ನ ತೆಗೆದ್ಬಿಟ್ಟು ಇವಾಗ ಮೆಣಸಿನಕಾಯಿ, ಬೆಳ್ಳುಳ್ಳಿನ ಒಂಚೂರು ಎಣ್ಣೆ ಹಾಕಿ ಹುರ್ಕೋಬೇಕು. ಮೆಣಸಿನಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಎಂಡಲ್ಲಿ ಕರಿಬೇವಿನ ಸೊಪ್ಪು ಹಾಕೊಳ್ಳಿ. ಮೆಣಸಿನಕಾಯಿ ಎಲ್ಲ ಹುರಿದಿದ್ದಾಯ್ತು, ಸ್ಟವ್ ಆಫ್ ಮಾಡ್ತೀನಿ. ಇವತ್ತಿನ ರೊಟ್ಟಿಗೆ ನಾನು ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. ನೀವು ಯಾವ ಸೊಪ್ಪಾದ್ರೂ ಹಾಕ್ಬೋದು, ಮೆಂತ್ಯ, ಸಬ್ಬಕ್ಕಿ, ದಂಟಿನ ಸೊಪ್ಪು, ಯಾವ್ದು ಹಾಕಿದ್ರು ರೊಟ್ಟಿ ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಇದಕ್ಕೆ 2 ಕ್ಯಾರೆಟ್ ಯೂಸ್ ಮಾಡ್ತಿದ್ದೀನಿ. ಒಂದು ಅರ್ಧ ಆನಿಯನ್, ದಪ್ಪಕ್ಕಿದ್ರೆ ಅರ್ಧ, ಒಂದನ್ನು ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಆನಿಯನ್ ತಗೊಂಡಿದ್ದೀನಿ. ತರಕಾರಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ರೊಟ್ಟಿಗೆ ಹಾಕೋಬೇಕು. ಕ್ಯಾರೆಟ್ ನ ತುರಿಬೇಕು. ಈ ಆನಿಯನ್ ನ ತುಂಬಾ ಸಣ್ಣ ಕಟ್ ಮಾಡಿ, ಸೊಪ್ಪನ್ನು ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡಿ ಹಾಕೋಣ. ಸೊಪ್ಪೆಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ಆನಿಯನ್ ಕಟ್ ಮಾಡೋಣ. ಫಸ್ಟ್ ತುಂಬಾ ಸಣ್ಣ ಕಟ್ ಮಾಡಿ.
ತರಕಾರಿ ಈ ತರ ಸಣ್ಣದಾಗಿ ತುರಿದು ಕಟ್ ಮಾಡಿ ಇಟ್ಕೊಂಡ್ರೆ ರೊಟ್ಟಿಯಲ್ಲಿ ಬೇಯಕ್ಕೆ ಈಸಿ ಆಗುತ್ತೆ. ಈ ರೊಟ್ಟಿ ಹಿಟ್ಟನ್ನ ಕೈಯಲ್ಲೇ ಕಲಸಿ ಈಸಿ ಆಗುತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಇವಾಗ ಚಟ್ನಿ ರುಬ್ಬಣ. ಮಿಕ್ಸಿ ಜಾರ್ಗೆ ನಾನಿಲ್ಲಿ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಹಾಕೋತಿದ್ದೀನಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಲ್ಲಿ ಅರ್ಧ ಬೌಲಷ್ಟು ಕಡಲೆ ಬೀಜ ಹುರಿದಿಟ್ಕೊಂಡಿದ್ವಲ್ಲ ಅದು, ಅರ್ಧ ಬೌಲಷ್ಟು ತೆಂಗಿನಕಾಯಿ, ಒಂದು ಅರ್ಧ ಟೀ ಚಮಚ ಜೀರಿಗೆ, ಒಂದ್ ಸ್ವಲ್ಪ ಅರ್ಧ ಇಂಚಷ್ಟು ಹುಣಸೆ ಹಣ್ಣು, ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, ಒಂದ್ ಸ್ಪೂನ್ ಅಷ್ಟು ಕಡಲೆ ಹಾಕೋತಿದ್ದೀನಿ, ಹುರ್ಗಡ್ಲೆ. ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ, ನಾನು ಇವಾಗ ಹಾಕಲ್ಲ. ಒಂದು ಅರ್ಧ ಮುಕ್ಕಾಲಷ್ಟು ಚಟ್ನಿ ರುಬ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ತೀನಿ. ಚಟ್ನಿ ಇಷ್ಟು ರುಬ್ಬದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಇವಾಗ ಬೇಕಿದ್ರೆ ಉಪ್ಪು ಟೇಸ್ಟ್ ನೋಡಿ, ಉಪ್ಪು ಬೇಕಾದ್ರೂ ಎಕ್ಸ್ಟ್ರಾ ಉಪ್ಪು ಹಾಕೋಬಹುದು. ಚಟ್ನಿ ರೆಡಿ ಆಯ್ತು. ನಿಮ್ಗೆ ಇನ್ನೊಂದ್ ಸ್ವಲ್ಪ ತೆಳು ಬೇಕಂದ್ರೆ ನೀರ್ ಮಿಕ್ಸ್ ಮಾಡ್ಕೊಳ್ಳಿ, ಇನ್ನೊಂದ್ ಸ್ವಲ್ಪ ಗಟ್ಟಿ ಬೇಕಂದ್ರೆ ಕಮ್ಮಿ ನೀರ್ ಹಾಕೊಂಡು ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿ ಹಿಂಗಿದೆ. ಚಟ್ನಿ ಆಯ್ತು, ರೊಟ್ಟಿ ಮಾಡಕ್ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ರೊಟ್ಟಿಗೆ 2 ಶೀಟ್ ತಗೊಂಡಿದ್ದೀನಿ. ಇದು ಒಬ್ಬಟ್ಟಿನ ಶೀಟ್ ಅಂತ, ಇದು ರೊಟ್ಟಿ ಒಬ್ಬಟ್ಟು ಎಲ್ಲ ಮಾಡೋ ಅಂತದ್ದು. ಇದನ್ನ ತವಾ ಮೇಲೆ ಹಂಗೆ ಹಾಕಿ ತೆಗಿಬಹುದು. ಇದು ಸುಟ್ಟೋಗಲ್ಲ, ಕೈ ಸುಡಲ್ಲ, ರೊಟ್ಟಿ ಕಿತ್ತೋಗಲ್ಲ, ಚೆನ್ನಾಗಾಗುತ್ತೆ. ಇದು ಮೇಲಕ್ಕೆ ಹಾಕೊಳಕ್ ಒಂದು ಮಾಮೂಲಿ ಪ್ಲಾಸ್ಟಿಕ್ ಶೀಟ್, ಟ್ರಾನ್ಸ್ಪರೆಂಟ್ ಇರೋದು, ಮನೆಯಲ್ಲೇ ಪ್ಲಾಸ್ಟಿಕ್ ಇದ್ದಿದ್ದ ಬ್ಯಾಗು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆರಡಕ್ಕೂ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಕೈಗೂ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೊಟ್ಟಿ ತೊಟ್ಟಕ್ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ತವಾ ಕಾಯಕ್ಕಿಡೋಣ. ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ 2 ಶೀಟ್ಗೆ, ಮತ್ತೆ ನಮ್ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಮೇಲಿನ ಶೀಟ್ ಏನ್ ಬೇಕಿಲ್ಲ, ಕೈಯಲ್ಲೇ ತಟ್ಬೋದು. ಬಟ್ ಕಿತ್ತೋಗುತ್ತೆ ಅಂತ ಮೇಲಿನ ಶೀಟ್ ಹಾಕೋತೀನಿ. ಕಿತ್ತೋಗುತ್ತೆ, ಮತ್ತೆ ಈಸಿಯಾಗಿ ಈ ಪೇಪರ್ ಹಾಕೊಂಡ್ರೆ, ಶೀಟ್ ಹಾಕೊಂಡ್ರೆ ಸ್ಪ್ರೆಡ್ ಮಾಡ್ಬೋದು ರೊಟ್ಟಿನ ಈಸಿಯಾಗಿ. ಕೈಯಲ್ಲಿ ತಟ್ಟಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಚಪಾತಿ ಹರಿಯೋ ತರಾನು ಹರಿಬಹುದು. ಈ ತರ ತಗೊಂಡು ಚಪಾತಿ ತರಾನು ಹರಿಬಹುದು. ಮೇಲ್ ಶೀಟ್ ಹಾಕಿರೋದ್ರಿಂದ ಮೆತ್ಕೊಳ್ಳಲ್ಲ ಏನಕ್ಕೂ, ಈಸಿಯಾಗಿ ಸ್ಪ್ರೆಡ್ ಆಗತ್ತೆ. ರೊಟ್ಟಿ ತಟ್ಟಿದ್ದಾಯ್ತು. ಇವಾಗ ಮೇಲಿನ ಶೀಟ್ ತೆಗೆದ್ಬಿಡಿ. ಈ ತರ ತೆಗೆದು ಈ ಪ್ಲಾಸ್ಟಿಕ್ ಶೀಟ್ ಇದೆಯಲ್ಲ, ಒಬ್ಬಟ್ಟಿನ ಶೀಟು, ಇದ್ರ ಸಮೇತ ತವಾ ಮೇಲೆ ಹಾಕ್ಬೇಕು. ತವಾ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಈ ರೊಟ್ಟಿನ ಈ ತರ ಹಾಕೋದು. ಈಸಿಯಾಗಿ ಹಾಕ್ಬೋದು, ಕಿತ್ತೋಗಲ್ಲ. ಆ ಶೀಟಲ್ಲಿ ಮಾಡೋದ್ರಿಂದ ಈಸಿಯಾಗಿ ಮಾಡ್ಬೋದು. ಅದ್ರ ಮೇಲಕ್ಕೆ, ರೊಟ್ಟಿ ಮೇಲಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು.
ಸೊಪ್ಪು ತರಕಾರಿ ಎಲ್ಲ ಹಾಕಿರೋದ್ರಿಂದ ಮೀಡಿಯಂ ಹೈ ಫ್ಲೇಮ್ ಅಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ನಾರ್ಮಲ್ ಪ್ಲೈನ್ ರೊಟ್ಟಿ ಮಾಡೋದಕ್ಕಿಂತ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಬೇಯೋಕೆ. ಒಂದ್ ಸೈಡ್ ಬೆಂದ ಮೇಲೆ ಸ್ವಲ್ಪ ಮಗ್ಸಿ 2 ಸೈಡ್ ಬೇಯಿಸೋಣ. ಸೊಪ್ಪಿನ ರೊಟ್ಟಿ ಚಟ್ನಿ ರೆಡಿ ಆಯ್ತು. ತುಂಬಾ ಈಸಿ ಮಾಡೋದು, ತುಂಬಾ ರುಚಿಯಾಗೂ ಇರುತ್ತೆ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಮನೇಲಿ ಮಾಡಿ ನೋಡಿ. ನನ್ನ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.